ಈಗ ನಿಮಗೆಲ್ಲ ಒಂದು ರಹಸ್ಯ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳ್ಬೇಕು. ಏನು ಅಂದ್ರೆ ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ, ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ. ಆದ್ರೆ ಅದು ನನಗ್ ಗೊತ್ತು. ಹೇಗೆ ಅಂತ ಕೇಳ್ತೀರಾ? ಹೇಳ್ತೀನಿ ಇರಿ. ಅಲ್ಲ, ಈ ನನ್ನ ಮಗ ಗುಂಡು ಹಾಕಿದ್ರೆ ನಮ್ ತಲೆನೆಲ್ಲ ಕೆಡ್ಸ್ಬಿಡ್ತಾನಲ್ಲ, ಅದೇನು ಬಗುವ ಬೇಗ. ಕೋಳಿ ಒಳಗೆ ಏನೈತೆ? ಮೊಟ್ಟೆ ಐತೆ. ಕೋಳಿ ಒಳಗೆ ಮೊಟ್ಟೆ ಐತೆ, ಮೊಟ್ಟೆ ಒಳಗೆ ಕೋಳಿ ಐತೆ. ಕೋಳಿ ಒಳಗೆ ಮೊಟ್ಟೆ ಐತೆ, ಮೊಟ್ಟೆ ಒಳಗೆ ಕೋಳಿ ಐತೆ. ಎರಡರಲ್ಲೂ ಒಂದಿದೆ, ಒಂದರಲ್ಲಿ ಒಂದಿದೆ. ಎರಡು ಸೇರಿ ಒಂದಾಗೈತೆ. ಡ್ಯಾಡಿ ಸಾಕೆದ್ದೋಳಿ. ಆಯ್ತು, ಬಂದ್ಬಿಟ್ಟೆಮ್ಮ. ನನ್ನ ಮಗನೇ ನಡಿಯ, ಸುಮ್ನೆ ಕುಡಿದ್ಬಿಟ್ರೆ ಸಾಕು, ಏನೇನೋ ಬುಗುಳ್ತಾ ಇರ್ತೀಯ. ನಡಿಯ. ಏಯ್ ಹೋಗ. ಶ್ರಮಿಸ್ಬೇಕು. ನಿಮ್ ಮದ್ವೆ ಒಪ್ಪಮಾದಾಗಿತ್ತಲ್ಲ, ಆ ಸಂತೋಷನ ಕೊಂಡಾಡ್ತಾ ಇದ್ವಿ. ಗುಡ್ ನೈಟ್. ಗುಡ್ ನೈಟ್. ನಡಿಯೋ. ಗುಡ್ ನೈಟ್. ಗುಡ್ ನೈಟ್. ಬರ್ತೀನೋ. ಗುಡ್ ನೈಟ್. ಬರ್ತೀನಮ್ಮ. ಗುಡ್ ನೈಟ್. ಇದು ಕೊಲೆ ಅಲ್ಲ ಸರ್. ಅವಳನ್ನು ಯಾರು ಕೊಲೆ ಮಾಡಲಿಲ್ಲ. ಅವಳು ಆತ್ಮಹತ್ಯೆ ಮಾಡ್ಕೊಂಡು. ಆತ್ಮಹತ್ಯೆನಾ? ಹೌದು ಸರ್. ಅಮ್ಮ ಅವ್ರ ಕೈಯಿಂದಲೇ ಬರ್ದಿರೋ ಲೆಟರ್ ಇದೆ ನೋಡಿ ಸರ್. ಮಿಸ್ಟರ್ ಕರಿಯಪ್ಪ, ಇದರಲ್ಲಿ ನೀವು ನಂಬ್ತೀರಾ? ಸರ್, ಅವ್ರು ನೆಮ್ಮದಿಯಾಗಿರೋದು ಬಿಡ್ತೀರಾ? 1000 ಸಲ ಹೇಳಿದ್ರಲ್ಲ ಆತ್ಮಹತ್ಯೆ ಅಂತ. ನಿಮ್ ಫೈಲಲ್ಲಿ ಆತ್ಮಹತ್ಯೆ ಅಂತ ಬರ್ಕೊಂಡು ಹೋಗಿ ಸರ್. ದಯವಿಟ್ಟು ಹೋಗಿ ಸರ್, ಪ್ಲೀಸ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧೆ ಶರಣ್ಯೆ ತ್ರ್ಯಾಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೀವು ಊರ್ಗ್ ಹೊಸಬ್ರಾ? ಹೌದು. ಡ್ಯೂಟಿಗೆ ರಿಪೋರ್ಟ್ ಆಗೋದಕ್ಕೆ ಮುಂಚೆ ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವಿ ನಿಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ನೋಡಿಮ್ಮ. ಲಕ್ಷ್ಮಿ, ಸರಸ್ವತಿ, ಪರಾಶಕ್ತಿ, ಈ 3 ಶಕ್ತಿಗಳನ್ನು ಹೊಂದಿರೋ ದೇವತೆ ಈ ದೇವತೆ. ಈ ಮಹಾತಾಯಿಯನ್ನ 1 ನಿಮಿಷ ನೆನೆಸ್ಕೊಂಡ್ರೆ ಸಾಕು, ನಿಮ್ಗೆ ಯಾವುದೇ ಆಪತ್ತು ಬಂದ್ರೂ
ನಿಮ್ಮನ್ನು ಏನೂ ಮಾಡ್ಲಾರ್ದು. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ಏನ್ ಬೇಕಮ್ಮ? ತಗೊಳ್ಳಿ ಆಂಟಿ. ಥ್ಯಾಂಕ್ಸ್. ಯಾರಮ್ಮ ನೀನು? ನಾನು ಪಕ್ಕದ ಮನೇಲಿದ್ದೀನಿ ಆಂಟಿ. ನೀವು ಹೊಸದಾಗಿ ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಹೂ ತಂದೆ. ಗುಡ್. ಒಣಗಮ್ಮ, ಕಾಫಿ ಕೊಡ್ತೀನಿ. ನೋ ಆಂಟಿ, ನನ್ನ ಡ್ಯಾಡಿ ನನಗೋಸ್ಕರನೇ ಕಾಯ್ತಾ ಇರ್ತಾರೆ. ನಾನು ಹೋಗಿನೇ ಕಾಫಿ ಮಾಡ್ಕೊಡ್ಬೇಕು. ಏಕೆ, ನಿಮ್ಮಮ್ಮ ಮಾಡೋದಿಲ್ವಾ? ನನಗೆ ನಮ್ಮಮ್ಮ, ಅಣ್ಣ, ಅಕ್ಕ ಎಲ್ಲಾನು ನಮ್ ಡ್ಯಾಡಿನೇ ಆಂಟಿ. ನಾನು ಆಮೇಲೆ ಬರ್ತೀನಿ ಆಂಟಿ. ಟಾಟಾ. ಸಾರ್ 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 ಏನ ಅದು? 12 ಗಂಟೆ ಆಯ್ತು ಸರ್. ಏನ್ ಮಾಡೋಕ್ ನಾನು? ನನ್ಗೆ ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸ್ತಿದೆ, ಊಟ ಬೇಕಾ? ಏಯ್, ನಿನ್ನೆವರೆಗೂ ಆಚೆ ಕೈಯಲ್ಲಿ ಜೇಂಡ ಹಿಡ್ಕೊಂಡು ಉಪವಾಸ ಮಾಡ್ತೀನಿ, ಊಟ ಬೇಡ ಅಂತ ಹೇಳ್ತಿದ್ದು ಮರ್ತೋಯ್ತಾ? ಈ ಒಳಗಡೆ ಬಂದ ತಕ್ಷಣ ಊಟ ಕೇಳ್ತೀನೋ ಬೋಳಿ ಮಗನೆ, ಹೋಗ ಮಲ್ಕೋಗ. ಅದಕ್ಕೇನೆ ಸರ್ ಸತ್ಯಾಗ್ರಹ ಮಾಡಿ ಒಳಗ್ ಬಂದಿರೋದು. ಹಲೋ, ಒಂದು ಮುಖ್ಯವಾದ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣೋ. ಯಾಕಯ್ಯ ಡಿಸ್ಟರ್ಬ್ ಮಾಡ್ತೀಯಾ? ನಿದ್ದೆ ಮಾಡಬೇಡಿ ಸರ್, ಹೊಸ ಸಾಹೇಬ್ರು ಬರ್ತಾರೆ ಅನ್ನೋ ಭಯನೇ ಇಲ್ವಲ್ಲ ನಿಮ್ಗೆ? ಭಯ? ನನಗ್ ಭಯ? ಲೋ, ಯಾವ ಮಹಾ ಇನ್ಸ್ಪೆಕ್ಟ್ರು? ನನ್ನ 20 ವರ್ಷ ಸರ್ವಿಸ್ ನಲ್ಲಿ ನಾನ್ ಕಾಣಿದ್ರೆ ಇನ್ಸ್ಪೆಕ್ಟರ್ ಏನೋ ಅವನು. ನೋಡು, ಎಷ್ಟೋ ಹೊಸ ಇನ್ಸ್ಪೆಕ್ಟರ್ಗಳು ಬರ್ತಾರೆ, ನಮ್ಮ ಹತ್ರನೇ ಕೆಲಸ ಕಲಿತಾರೆ, ಹೊರಟೋಗ್ತಾರೆ. ಇಂಥ ಸಾವಿರಾರು ಜನ ಇನ್ಸ್ಪೆಕ್ಟರ್. ಗುಡ್ ಸರ್, ಗುಡ್ ಸರ್. ಏನ್ ಸರ್ ಹೇಳು? ಗುಡ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್. ಈ ಸ್ಟೇಷನ್ಗೆ ನಾನೇ ಸರ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಸರ್. ಇವ್ರು ಜೂನಿಯರ್ ಸರ್. ಒಳಗಡೆ ಇರೋರು ರೈಟರ್ ಸರ್, ಹೊರಗಡೆ ಇರೋರು ಪಾರ ಸರ್. ಈ ಸ್ಟೇಷನ್ ಒಂದೇ ಒಂದು ಲಾಕಪ್ ಸರ್. ಆ ಲಾಕಪ್ ಇವನು ಒಬ್ಬನೇ ಕೈದಿ ಸರ್. ಇವನು ಒಬ್ಬನ್ ಬಿಟ್ರೆ ಉಳಿದ್ರೆಲ್ಲ ಒಳ್ಳೆಯವರು ಸರ್. ಕೆಲಸ ಕಾರ್ಯ ಇಲ್ದಿರೋ ಸ್ಟೇಷನ್ ಅಂದ್ರೆ ನಮ್ದೇ ಸರ್. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಎಸ್ ಸರ್. ನೋಡ್ರಿ, ಈ ಸ್ಟೇಷನ್ಗೆ ಸಂಬಂಧಪಟ್ಟಿರೋ ಪ್ರತಿ ಒಂದು ಕೇಸಿನ ಫೈಲು ಈಗಲೇ ನನ್ನ ಟೇಬಲ್ ಮೇಲೆ ಇರಬೇಕು. ಐ ವಾಂಟ್ ಆಲ್ ದ ಫೈಲ್ಸ್ ಇಮಿಡಿಯೇಟ್ಲಿ. ಫೈಲ್ಸು? ಇಲ್ಲಿ ಹೆಚ್ಚಿಗೆ ಯಾವ ಫೈಲ್ಸು ಇಲ್ಲ ಸರ್. ಇರೋದು ಒಂದೇ ಒಂದು ಫೈಲು ಸರ್, ಒಂದೇ ಒಂದು ಲಾಕಪ್ ಸರ್. ಒಬ್ಬನೇ ಒಬ್ರು ಕೈದಿ ಸರ್. ಒಂದೇ ಒಂದು ಮೋಹಿನಿ ಸರ್. Shut up. ಎಸ್ ಸರ್. ಯಾರೇ ಅದು ಮೋಹಿನಿ? For more updates, like, comment, subscribe to our channel.